ವೆಲ್ಕಮ್ ಟು ಬಿಂದು ಸುನಿಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮೆಲ್ಲರಿಗೂ ಯೂಟ್ಯೂಬಲ್ಲಿ ಫೇಮಸ್ ಆಗಿರುವ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗ್ತಾಯಿದ್ದೀನಿ. ಯಾವುದಪ್ಪ ದೇವಸ್ಥಾನ ಅಂದರೆ ಉಡುಸ್ಲಮ್ಮ ತಾಯಿ ದೇವಸ್ಥಾನ. ಅದು ನಮ್ಮೂರ ಹತ್ರನೇ ಇರೋದು. ಅಂದರೆ ಹಿರಿಯೂರು ಶಿರಾ ಹೋಗೋ ರೋಡಲ್ಲಿ ಆ ದೇವಸ್ಥಾನ ನಿಮ್ಮೆಲ್ಲರಿಗೂ ಕಾಣಿಸುತ್ತೆ. ನಾವು ಅದಕ್ಕೆ ಒಂದು ಸಲ ಹೋದಾಗ ಹರಕೆ ಬಂದಿದ್ವಿ. ಅದಕ್ಕೆ ಈ ಸಲ ಹರಕೆ ತೀರ್ಸೋಣ ಅಂತ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ದೇವಸ್ಥಾನದ ಹತ್ರ ಬಂದ್ವಿ ನೋಡಿ, ಇದೇ ಉಡುಸ್ಲಮ್ಮ ತಾಯಿ ದೇವಸ್ಥಾನ. ಈ ತಾಯಿಗೆ ಗುಡಿ ಕಟ್ಟಿಲ್ಲ, ಹಂಗೆ ಹೊರ್ಗಡೆನೇ ದೇವಸ್ಥಾನ ಇರೋದು. ಈ ತಾಯಿಗೆ ಪೂಜಾರು ಇಲ್ಲ, ನಾವೇ ಪೂಜೆ ಮಾಡಿಕೊಂಡು ನಮ್ಮ ಹರಕೆನ ತೀರಿಸ್ಕೊಂಡು ಬರಬೇಕು. ಯಾಕಪ್ಪ ಗುಡಿ ಕಟ್ಟಿಲ್ಲ ಅಂದರೆ, ಈ ತಾಯಿಗೆ 2 ಸಲ ಗುಡಿ ಕಟ್ಟೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ರಾತ್ರಿ ಕಳೆದು ಬೆಳಗ್ಗೆ ಆಗೋಷ್ಟೊತ್ತಿಗೆ ಗುಡಿ 2 ಸಲನೂ ಬಿದ್ದೋಗೈತೆ. ಅದಕ್ಕೆ ಈ ತಾಯಿ ಬೇಡ ಅಂತಿದ್ದಾಳೇನೋ ಅಂತ ಗುಡಿನೇ ಕಟ್ಟಿಲ್ಲ. ಹೊರ್ಗಡೆನೇ ಅಂದರೆ ಬೈಲಲ್ಲೇ ಇರೋದು ಈ ತಾಯಿ. ಏನೇ ಕೇಳ್ಕೊಂಡ್ರು ಫುಲ್ ಪವರ್ಫುಲ್ ಮಾತ್ರ, ಏನೇ ಕೇಳ್ಕೊಂಡ್ರೂ ಆಗುತ್ತೆ. ಈ ತಾಯಿ ದೇವಸ್ಥಾನಕ್ಕೆ ತುಂಬ ಜನ ಮಂಗಳವಾರ ಶುಕ್ರವಾರ ಪೂಜೆ ಮಾಡೋರು ಇರ್ತಾರೆ. ಅಂದರೆ ಇದಕ್ಕೆ ಹರಕೆ ಮಾಡಿಕೊಂಡು ಕುರಿ ಕೋಳಿ ಬಲಿ ಕೊಡ್ತಾರೆ. ಹಾಗೆ ಮೊಸರನ್ನೂ ತಳಿಗೆ ಕೊಡ್ತಾರೆ. ನಾವು ಆ ಥರ ಅಂದ್ಕೊಂಡು ಹೋಗಿದ್ವಿ. ಅದಕ್ಕೆ ನಾವು ಮೊಸರನ್ನ ಬೆಲ್ಲನ ತಂದು ತಳಿಗೆ ಮಾಡ್ತಾಯಿದ್ದೀವಿ. ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಈ ತಾಯಿಗೆ ನಾವೇನೇ ಕೇಳ್ಕೊಂಡ್ರು ಕಲ್ಲಿನ ರೂಪದಲ್ಲಿ ಹರಕೆನ ಆಗುತ್ತೋ ಇಲ್ವೋ ಅಂತ ಈ ತಾಯಿ ಹೇಳ್ತಾಳೆ. ಅದೇಗಪ್ಪ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಕಲ್ಲು ಮೇಲೆ ಕೂತ್ಕೊಂಡ್ರೆ ಆಗುತ್ತೆ ಅನ್ನಂಗಿದ್ರೆ ಬಲಗಡೆ ತಿರುಗುತ್ತೆ, ಆಗಲ್ಲ ಅನ್ನಂಗಿದ್ರೆ ಎಡಗಡೆ ತಿರುಗುತ್ತೆ. ಇದೇ ಈ ದೇವಸ್ಥಾನದ್ದು ಅಂದರೆ ತಾಯಿದು ಪವಾಡ ಅಂತಲೇ ಹೇಳ್ಬೋದು. ಯಾವ ದೇವಸ್ಥಾನದಲ್ಲೂ ಈ ಥರ ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಇದೊಂದೇ ದೇವಸ್ಥಾನದಲ್ಲಿ. ಅದಕ್ಕೆ ಇದನ್ನ ಉಡುಸ್ಲಮ್ಮ ಎಲ್ಲರೂ ಬರ್ತಾರೆ, ಎಲ್ಲಿಂದ ದೂರದಿಂದ ಎಲ್ಲ ಬಂದು ಈ ದೇವಸ್ಥಾನ ನೋಡ್ಕೊಂಡು ಹೋಗ್ತಾರೆ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಈ ತಾಯಿಗೆ ಹರಕೆ ಕಟ್ಕೊಂಡು ಮಡ್ಲಕ್ಕಿ ಕೊಡ್ತೀನಿ ಅಂತ ಹರಕೆ ಕಟ್ಕೊಂಡ್ರೆ ಇಲ್ಲಿ ಕಾಣಿಸ್ತೈತೆ ನೋಡಿ, ಈ ಥರ ಹಸಿರು ಬಟ್ಟೆಗೆ ಅಕ್ಕಿ ಬೇಳೆ ಬೆಲ್ಲ ಏನಾರು ಕಟ್ಟಿ ಅಲ್ಲಿ ಕಲ್ಲಿಗೆ ಕಟ್ತಾರೆ. ಅದೇ ಥರ ಮಾಡೋದು. ತುಂಬಾ ಪವರ್ಫುಲ್ ಐತೆ. ನೀವು ಒಂದು ಸಲ ವಿಸಿಟ್ ಮಾಡಿ. ನಾನು ಮನೆಯಿಂದ ನೋಡಿ ಮೊಸರನ್ನ ಬೆಲ್ತನ್ನ ಎಲ್ಲ ಹಣ್ಣುಕಾಯಿ ಎಲ್ಲ ತಂದು ದೇವರಿಗೆ ಪೂಜೆ ಮಾಡ್ತಾಯಿದ್ದೀನಿ. ಏನಿಲ್ಲ, ನಾವೇ ಇಟ್ಟು ನಾವೇ ಪೂಜೆ ಮಾಡಿ ಬಂದವರಿಗೆ ಕೊಡೋದಷ್ಟೇ. ನಾನು ಇಲ್ಲೆಲ್ಲ ಸುತ್ತಮುತ್ತ ಇದ್ದವರಿಗೆಲ್ಲ ಕೊಟ್ಟೆ ನೋಡಿ. ಎಲ್ಲ ಕಲ್ ಮೇಲೆ ಕೂತ್ಕೊಂಡು ಅವರೇ ಪೂಜೆ ಮಾಡಿ ಏನು ಬೇಡ್ಕೋಬೇಕು ಅದನ್ನೆಲ್ಲ ಬೇಡ್ಕೊಳ್ತಾರೆ. ಆ ದೇವರು ಕಲ್ಲಿನ ರೂಪದಲ್ಲಿ ಉತ್ತರ ಕೊಡ್ತಾಳೆ ಅಂತಲೇ ಹೇಳ್ಬೋದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾವು ಈ ತಾಯಿ ಹತ್ರ ಏನೇ ಬೇಡ್ಕೊಂಡು ಕಲ್ ಮೇಲೆ ಕೂತ್ಕೊಂಡ್ರೆ ಕಲ್ ತಿರುಗುತ್ತಂತೆ, ನಿಜನಾ? ಹೌದಾ? ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ನಾವು ಒಂದು ದೇವಸ್ಥಾನಕ್ಕೆ ಕೊಟ್ಟಿದ್ವಿ. ಅದಕ್ಕೆ ಪ್ರಸಾದ ಎಲ್ಲ ರೆಡಿ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾವ ದೇವಸ್ಥಾನನಪ್ಪ ಅಂದರೆ ಉಡುಸ್ಲಮ್ಮ ದೇವಿ ದೇವಸ್ಥಾನ. ಈ ದೇವರು ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಹಿರಿಯೂರು ಸುತ್ತಮುತ್ತ ಇರೋರು ಆಲ್ಮೋಸ್ಟ್ ಎಲ್ಲರೂ ಈ ದೇವಸ್ಥಾನಕ್ಕೆ ಹೋಗೇ ಇರ್ತಾರೆ. ಹಂಗೆ ಹೋಗ್ತಾ ದಾರಿಲಿ ಪೆಟ್ರೋಲ್ ಬಂಕ್ ಕಾಣಿಸ್ತು ಅಂತ ಕಾರಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಹೊರಟ್ವಿ. ಈ ದೇವಸ್ಥಾನ ಎಲ್ಲಿ ಲೊಕೇಟ್ ಆಗಿರೋದಪ್ಪ ಅಂದರೆ, ಹಿರಿಯೂರಿಂದ ಶಿರಾ ಬೆಂಗಳೂರಿಗೆ ಹೋಗೋ ರೋಡಲ್ಲಿ ತಾವರೆಕೆರೆ ನಿಯರ್ ಐತೆ. ನೀವೊಂದು ಸಲ ವಿಸಿಟ್ ಮಾಡಿ. ತುಂಬ ಪವರ್ಫುಲ್ ದೇವರಿದ್ದು. ನಾವು ಒಂದು 2 ಸಲ ಹೋಗಿದ್ದೀವಿ, ಇದು 3ನೇ ಸಲ ಹೋಗ್ತಿರೋದು. ನಾವಿರೋ ಕಡೆ ಸೂರ್ಯಕಾಂತಿನೇ ಜಾಸ್ತಿ ಹಾಕೋದು. ಈ ಸಲ ಮಳೆ ಇಲ್ದೇ ಪಾಪ ರೈತರಿಗೆ ತುಂಬ ಗೋಳಾಯಿತು. ಸೂರ್ಯಕಾಂತಿ ಹಾಕಿದ್ದೆಲ್ಲ ವೇಸ್ಟ್ ಆಯಿತು. ಕೈಗೆ ಬಂದಿತ್ತು ಬಾಯಿಗೆ ಬರಲ್ಲ ಅಂತಾರಲ್ಲ, ಹಾಗೆ. ನಾವು ಒಂದು 10 ಗಂಟೆ ಹಂಗೆ ಹೊರಟಿದ್ವಿ. ಬಿಸಿಲೇ ಇರಲಿಲ್ಲ, ಫುಲ್ ಮೋಡ. ಏನು ಮಳೆ ಬರುತ್ತೆ ಅನ್ನೋರಂಗೆ ಆಗುತ್ತೆ, ಮಳೆನೇ ಬರಲ್ಲ ಈ ಕಡೆ. ನನ್ನ ವಿಡಿಯೋನ ಯಾರು ಫಸ್ಟ್ ನೋಡ್ತಿದ್ದೀರಾ ಹಂಗೆ ಫಾಲೋ ಮಾಡಿ, ಹಂಗೆ ಒಂದು ಲೈಕ್ ಕೊಡಿ. ನಾವು ಹೋಗ್ತಿರೋ ದೇವಸ್ಥಾನಕ್ಕೆ ಪೂಜಾರೇ ಇರಲ್ಲ. ನಾವೇ ಹಣ್ಣುಕಾಯಿ ಎಲ್ಲ ಏನು ತಂದಿರ್ತೀವಿ ಅದನ್ನೆಲ್ಲ ಇಟ್ಟು ನಾವೇ ಪೂಜೆ ಮಾಡ್ಕೊ ಬರಬೇಕು. ನಾವಿವಾಗ ದೇವಸ್ಥಾನದ ಹತ್ರ ಬಂದ್ವಿ ನೋಡಿ. ಇದೇ ದೇವಸ್ಥಾನ, ಉಡುಸ್ಲಮ್ಮ ದೇವಸ್ಥಾನ. ನಾವು ಹೋಗೋತ್ತಿಗೆ ಜನ ಕಮ್ಮಿ ಇದ್ದರು, ಜಾಸ್ತಿ ಏನು ಇರಲಿಲ್ಲ. ಇವಾಗ ಶುಕ್ರವಾರ ಅಲ್ವಾ, ಲೇಟಾಗೆಲ್ಲ ಬರ್ತಾರೆ. ಎಲ್ಲ ಪೂಜೆ ಮಾಡ್ಕೊಂಡು ಆಲ್ರೆಡಿ ಹೋಗಿದ್ದಾರೆ. ಈ ದೇವಸ್ಥಾನಕ್ಕೆ ಗುಡಿ ಇಲ್ಲ, ಹಂಗೆ ಹೊರ್ಗಡೆನೇ ಇರೋದು. ದೇವರು ಅಪ್ಪಣೆ ಕೊಟ್ಟಿಲ್ಲ ದೇವಸ್ಥಾನ ಗುಡಿ ಕಟ್ಟಬೇಕು ಅಂತ. ಪೂಜಾರು ಯಾರೂ ಇಲ್ಲ. ಈ ದೇವಸ್ಥಾನದಲ್ಲಿ ನಾವೇ ಭಕ್ತರು, ನಾವೇ ಪೂಜಾರು, ನಾವೇ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಎಲ್ಲರೂ ಉಂಟ ಈ ಥರ. ನಾವು ಹೋದ ಸಲ ಬಂದಾಗ ಹರಕೆ ಮಾಡ್ಕೊಂಡು ಹೋಗಿದ್ವಿ, ತಳಿಗೆ ಮಾಡ್ತೀವಿ ಅಂತ. ಹಂಗೆ ಬೇರೆ ಭಕ್ತರು ಬಂದವರು ಅವ್ರಿಗೆ ಏನು ಅನುಕೂಲ ಇರುತ್ತೋ ಆ ಥರ ಹರಕೆ ಮಾಡ್ಕೊಂಡು ಬಂದು ಎಲ್ಲ ತೀರಿಸ್ತಾರೆ. ಏನು ಬೇಡ್ಕೊಂಡ್ರು ನೆರವೇರುತ್ತೆ ಇಲ್ಲಿ, ನನ್ನ ನಂಬಿಕೆ ಅಷ್ಟೇ. ತಾಯಿದು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ನಾವೇನೇ ಬೇಡ್ಕೊಂಡು ಇಲ್ಲಿ ಕಲ್ಲು ಇಟ್ಟಿರುತ್ತೆ, ಆ ಕಲ್ಲು ಮೇಲೆ ಕೂತ್ಕೊಂಡ್ರೆ ಆಗುತ್ತೆ ಅನ್ನಂಗಿದ್ರೆ ಬಲಗಡೆ ತಿರುಗುತ್ತೆ, ಆಗಲ್ಲ ಅನ್ನಂಗಿದ್ರೆ ಎಡಗಡೆ ತಿರುಗುತ್ತೆ. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟೊಂದು ಜನ ಕಲ್ಲು ಮೇಲೆ ಕೂತ್ಕೊಂಡು ಅವ್ರ ಮನಸ್ಸಲ್ಲಿರೋ ಬೇಡಿಕೆನ ತಾಯಿ ಹತ್ರ ಬೇಡ್ತಿದ್ದಾರೆ ನೋಡಿ. ನಾವು ಪೂಜೆ ಎಲ್ಲ ಮುಗ್ದಾದ್ಮೇಲೆ ತಂದಿರೋ ಪ್ರಸಾದನೆಲ್ಲ ಎಲ್ಲರಿಗೂ ಹಂಚ್ಬಿಟ್ಟು ನಾವು ಹೊರಟ್ವಿ ಮನೆಗೆ. ನೀವು ಒಂದು ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.